ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ಮಲಗಳು ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಮಲಗಳು ಹೆಚ್ಚಾದರೆ ಎಂತಹ ಲಕ್ಷಣಗಳು ಕಾಣಿಸುತ್ತದೆ ಮತ್ತು ಕಡಿಮೆಯಾದರೆ ಎಂತಹ ಸಮಸ್ಯೆಗಳು ಕಾಣಿಸುತ್ತದೆ ಅನ್ನುವ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸಿಕೊಡ್ತೇನೆ. ಮೊಟ್ಟ ಮೊದಲನೆಯದಾದ ಶಕೃತ್ ಅಥವಾ ಫೀಸಿಸ್. ಇದು ದೇಹದಲ್ಲಿ ಹೆಚ್ಚಾದರೆ ಕೆಲವೊಂದು ಪೇಷಂಟ್ಸ್ ಹೇಳ್ತಾರೆ, ಮೇಡಮ್ ತಿಂದಿದ ತಕ್ಷಣ ನನಗೆ ಹೊಟ್ಟೆ ಉಬ್ದಂಗೆ ಅನಿಸುತ್ತೆ, ಗುಡುಗುಡು ಅಂತ ಅನ್ನಿಸ್ತಿದೆ, ಎದೆ ಮೇಲೆ ಕೂತಂಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಮತ್ತು ವೇದನ ಅಂದರೆ ಪೇಯ್ನ್, ಹೊಟ್ಟೆ ನೋವು ಬಂದಂಗೆ ಅನ್ನಿಸ್ತಿದೆ. ಇವೆಲ್ಲನೂ ಶಕೃತ್ ಅನ್ನೋದು ಜಾಸ್ತಿ ಉತ್ಪತ್ತಿಯಾದರೆ ನೋಡುವಂತಹ ಲಕ್ಷಣಗಳು. ಅದೇ ಇವು ಕಡಿಮೆಯಾದರೆ ಮೋಷನ್ಗೆ ಹೋಗಬೇಕಾದ್ರೆ ತುಂಬ ಶಬ್ದದಿಂದ ಕೂಡಿರುವಂತಹ ಡಿಫಿಕೇಷನ್ ಆಗುವಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಎರಡನೆಯದಾದ ಯೂರಿನ್ ಅಥವಾ ಮೂತ್ರ ಅತಿ ಹೆಚ್ಚಾಗಿ ದೇಹದಲ್ಲಿ ಉತ್ಪತ್ತಿಯಾದರೆ ವಸ್ತಿ ಅಥವಾ ಬ್ಲಾಡರಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಮತ್ತು ಅತಿ ಹೆಚ್ಚು ಯೂರಿನ್ ಪಾಸ್ ಮಾಡಿದ್ರೂ ಸಹ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ. ಅದೇ ಯೂರಿನ್ ದೇಹದಲ್ಲಿ ಕಡಿಮೆ ಉತ್ಪತ್ತಿಯಾದರೆ ಫೋರ್ಸ್ಫುಲ್ಲಿ ಯೂರಿನ್ ಪಾಸ್ ಮಾಡಬೇಕಾಗುತ್ತದೆ. ಹಾಗಾಗಿ ಪಾಸ್ ಮಾಡಬೇಕಾದ್ರೆ ನೋವು ಕಾಣಿಸಿಕೊಳ್ಳುತ್ತದೆ. ಮತ್ತು ವಿವಿಧ ವರ್ಣ ಅಂತ ಹೇಳಿದ್ದಾರೆ, ತುಂಬ ಡಿಸ್ಕಲರೇಷನ್ ಆಫ್ ದ ಯೂರಿನ್ ಕಾಣಿಸಿಕೊಳ್ಳುತ್ತದೆ. ಮತ್ತು ಮೇಯ್ನಾಗಿ ರಕ್ತದಿಂದ ಕೂಡಿರುವಂತಹ ಯೂರಿನ್ ಅಥವಾ ಮೂತ್ರ ನೋಡುತ್ತೇವೆ. ಮೂರನೆಯದಾದ ಸ್ವೇದ ಅತಿ ಹೆಚ್ಚಾಗಿ ದೇಹದಲ್ಲಿ ಉತ್ಪತ್ತಿಯಾದರೆ ದೌರ್ಗಂಧ್ಯ ಅಂದರೆ ಅಫೆನ್ಸಿವ್ ಓಡರ್ ಮತ್ತು ಕಂಡು ಇಚ್ಚಿಂಗ್ ಕಾಣಿಸಿಕೊಳ್ಳುತ್ತದೆ. ಅದೇ ಸ್ವೇದ ಅಥವಾ ಸ್ವೆಟ್ ದೇಹದಲ್ಲಿ ಕಡಿಮೆ ಉತ್ಪತ್ತಿಯಾದರೆ 3 ಲಕ್ಷಣಗಳು ಹೇಳಿದ್ದಾರೆ. ಮೊದಲನೆಯದು ರೋಮ ಚ್ಯುತಿ. ರೋಮ ಅಂದರೆ ದ ಸ್ಕಿನ್ ಹೇರ್ಸ್, ಚ್ಯುತಿ ಅಂದರೆ ದ ಫಾಲಿಂಗ್ ಆಫ್ ದ ಸ್ಕಿನ್ ಹೇರ್ಸ್. ಸ್ತಬ್ಧ ರೋಮತ, ಸ್ತಬ್ಧ ಅಂದರೆ ಸ್ಟಿಫ್ನೆಸ್. ಹೇಗೆ ಡ್ರೈ ಆದಾಗ ನಮ್ಮ ಹೇರ್ಸ್ ಅನ್ನೋದು ಆ ಮಾಯಿಶ್ಚರ್ ಇಲ್ಲದೆ ಡ್ರೈನೆಸ್ ಆಗುತ್ತದೆ. ಮೂರನೆಯದು ತ್ವಚ ಸ್ಫುಟನ. ಸ್ಫುಟನ ಅಂದರೆ ಇಲ್ಲಿ ಕ್ರ್ಯಾಕಿಂಗ್ಸ್. ಹೇಗೆ ಭೂಮಿಗೆ ನೀರು ಸಿಕ್ಕಿದ್ದಾಗ ಆ ಕ್ರ್ಯಾಕ್ ಅನ್ನೋದು ಕಾಣಿಸಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ನಮ್ಮ ತ್ವಚದಲ್ಲೂ ಸಹ ಆ ಡ್ರೈನೆಸ್ ಆಗಿ ಕ್ರ್ಯಾಕ್ ಅನ್ನೋದು ಕಾಣಿಸಿಕೊಳ್ಳುತ್ತದೆ ಅನ್ನೋದು ಆಚಾರ್ಯರು ಬಹಳ ಸೊಗಸಾಗಿ ಹೇಳಿಕೊಟ್ಟಿದ್ದಾರೆ. ಹೀಗೆ ಈ ವಿಡಿಯೋದಲ್ಲಿ ಈ ಮಲಗಳ ಪ್ರಾಮುಖ್ಯತೆ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿವರೆಗೂ ಫಿಸಿಕಲ್ ಎಲಿಮೆಂಟ್ಸ್ ಆಫ್ ದ ಬಾಡಿ ಬಗ್ಗೆ ತಿಳಿದಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮಾನಸಿಕ ಬಗ್ಗೆ ತಿಳಿದುಕೊಳ್ಳೋಣ.